ಡೈರೆಕ್ಟ್ ಒಳ್ಳೆ ರೋಸ್ಟ್ ಆಗಿ ಬರ್ತದೆ. ಹೇಗೆ ರೋಸ್ಟ್ ಆಗಿ ಬರ್ತದೆ, ಗೊತ್ತಾಯ್ತಾ? ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಕುಕ್ಕಿಂಗ್ ವಿಡಿಯೋ ಬೈ ಬಿಗಿನರ್ಸ್ ಫಾರ್ ಬಿಗಿನರ್ಸ್. ಇವತ್ತು ಬಂಗುಡೆ ಮತ್ತು ಬೂತಾಯಿ ತಂದಿದ್ದೇವೆ ನಾವು, ಆಯಿತಾ? ಬಂಗುಡೆ ಮತ್ತು ಬೂತಾಯಿ ತಂದಿದ್ದೇವೆ. ಕ್ವಾಲಿಟಿ ತುಂಬ ಒಳ್ಳೆಯದೆ, ಫ್ರೆಶ್ ಇದೆ ಅಂತ ಕಾಣ್ತದೆ. ಸೊ ಇವತ್ತು ನಾವು ಕೇರಳ ಸ್ಟೈಲ್, ಆಯಿತಾ? ಯಾರಿಗೂ ಗೊತ್ತಿಲ್ಲದಿದ್ದರೆ ನಾನು ಹೇಳಿಬಿಡ್ತೇನೆ. ನನ್ನ ಇದು ಬರ್ತ್ ಪ್ಲೇಸಿಗೆ ಅಂತ ಹೇಳೋದು, ಹುಟ್ಟಿದ ಸ್ಥಳ ಕಾಸರಗೋಡು ಕೇರಳದಲ್ಲಿ, ಮಂಗಳೂರು ಮತ್ತು ಕರ್ನಾಟಕ ಮತ್ತು ಕೇರಳ ಬಾರ್ಡ್ರಲ್ಲಿ ಬರ್ತದೆ. ಸೊ ನಮ್ಮದು ಕಾಸರಗೋಡು ಊರು. ಅಲ್ಲಿ ನಾವು ಚಿಕ್ಕದಿರುವಾಗ ಇದು ಬಂಗುಡೆ, ಇದು ಬೂತಾಯಿ, ಆಯಿತಾ? ಇದು ಬೂತಾಯಿಗೆ ನಾವು ಮತ್ತಿ ಅಂತ ಹೇಳ್ತೇವೆ, ಮತ್ತಿ. ಮತ್ತು ಇದಕ್ಕೆ ಐಲ ಅಂತ ಹೇಳ್ತೇವೆ ನಾವು, ಆಯಿತಾ? ಸೊ ಇದು ಕೆಲವರಿಗೆ ಇದು ಇಷ್ಟ ಇಲ್ಲ, ಇವಳಿಗೆ ಇಷ್ಟ ಇಲ್ಲ ಇದು ಬೂತಾಯಿ, ಯಾಕೆಂದರೆ ಸ್ಮೆಲ್ ಇದೆ ಅಲ್ಲ, ಅದು ಹಾಗೆ ಫಿಶ್ಶೇ ಇಷ್ಟ ಇಲ್ಲ, ಆಯಿತಾ? ಸೊ ಸ್ಮೆಲ್ ಬರ್ತದೆ ಇದು ಫಿಶ್ ಸ್ವಲ್ಪ, ಇದು ಕೂಡ ಬಟ್ ಇದು ಹೆಲ್ತಿಗೆ ತುಂಬ ಒಳ್ಳೆಯದು, ಹಾರ್ಟಿಗೆಲ್ಲ ತುಂಬ ಒಳ್ಳೆಯದು. ಇದರಲ್ಲಿ ಒಮೆಗಾ 3 ಅಂತ ಇದೆ. ಸೊ ಇದು ಹಾರ್ಟಿಗೆ ತುಂಬ ಒಳ್ಳೆಯದು. ಸೊ ಫಸ್ಟ್ ಸ್ಟೆಪ್ ಅಂತಂದರೆ ನಾವು ಇದು ಕೇರಳ ಫ್ರೈ ಮಾಡ್ತೇವೆ, ಕೇರಳ ಫಿಶ್ ಫ್ರೈ, ಆಯಿತಾ? ಸ್ವಲ್ಪ ಅಗೇನ್ ಹೆಲ್ದಿಯಾಗಿ. ಸೊ ಫಸ್ಟ್ ಇದು ಫಿಶ್ ಮೇಲೆ ಒಂದು ಸ್ವಲ್ಪ ಸ್ಕೇಲಿಂಗ್ ಮಾಡಬೇಕು, ಹೀಗೆ ಸ್ಕೇಲಿಂಗ್ ಅಲ್ಲ, ಇದಕ್ಕೆ ಅಂತ ಹೇಳೋದು ಇನ್ಸಿಷನ್ ಹಾಕಬೇಕು, ಸ್ವಲ್ಪ ಡಾಕ್ಟ್ರ್ ಥರ ಸ್ವಲ್ಪ ಕಟ್ಸ್ ಹಾಕಬೇಕು. ಒಳ್ಳೆ ನೈಫ್ ಇದು, ಖುಷಿ ಆಗ್ತದೆ ಕಟ್ ಮಾಡುವಾಗ. ಸೊ ಇದನ್ನು ಹೀಗೆ ಮಾಡ್ತಾ ಹೋಗ್ಬೇಕು ಎರಡು ಸೈಡ್ ಕೂಡ, ಆಯಿತಾ? ನಾನು ಯಾರ್ದು ಕೂಡ ಟೈಮ್ ವೇಸ್ಟ್ ಮಾಡೋದಿಲ್ಲ. ಸೊ ನಾನೀಗ ಬೇಗ ಕಟ್ ಮಾಡಿ ಹೆಂಡತಿ ಹತ್ರ ಸ್ವಲ್ಪ ಮಾತಾಡ್ತಾ ಕಟ್ ಮಾಡಿ ನಿಮಗೆ ತೋರಿಸ್ತೇನೆ ನೆಕ್ಸ್ಟ್ ಸ್ಟೆಪ್. ಎಂತ ಇಲ್ಲ, ಸಿಂಪಲ್. ನೋಡಿ ಇಲ್ಲಿ ತೋರಿಸಿ, ಎಂತ ಇಲ್ಲ ನೋಡಿ, ಇಷ್ಟೇ ಇಂಗ್ರೀಡಿಯೆಂಟ್ಸ್, ಜಾಸ್ತಿ ಎಂತ ಇಲ್ಲ, ಆಯಿತಾ? ಇದು ಕಟ್ ಮಾಡಲಿಕ್ಕೆ ಅಷ್ಟು ಕೆಲಸ ಇಲ್ಲ, ಬಟ್ ಸ್ವಲ್ಪ ಟೈಮ್ ತೆಗಿತದೆ. ಈಗ ನಿಮ್ಮ 1 kg 1.5 kg 2 kg ಮೀನೆಲ್ಲ ಇದ್ದರೆ ಸ್ವಲ್ಪ ಕೆಲಸ ಜಾಸ್ತಿ ಅಲ್ಲ. ಸೊ ಈಗ ಇದನ್ನೆಲ್ಲ ನಾವು ಹೀಗೆ ಹಾಕುವ, ಆಯಿತಾ? ಟೈಮ್ ಸೇವ್ ಮಾಡಲಿಕ್ಕೆ ನಾವು ಸುಮ್ಮನೆ ಟೈಮ್ ಎಲ್ಲ ವೇಸ್ಟ್ ಮಾಡೋದು ಬೇಡ, ಒಂದೊಂದೇ ಹಾಕಿ ಇದೆಲ್ಲ ರೆಡಿ ಮಾಡಿ ಇಡೋದು, ಗೊತ್ತಾಯ್ತಾ? ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ನಾವು ಈ ಮಿಕ್ಸ್ಚರಲ್ಲಿ ಹಾಕ್ತೇವೆ, ಆಯಿತಾ? ಸೊ ಈಗ ಇದನ್ನು ನಾವು ಮಿಕ್ಸ್ ಮಾಡಬೇಕು, ಆಯಿತಾ? ಮಿಕ್ಸ್ ಮಾಡಬೇಕು. ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು. ನೀರು ಎಷ್ಟು ಸಾಕು, ಸ್ವಲ್ಪ ನೀರು ಹಾಕಿ. ಜಾಸ್ತಿ ನೀರು ಹಾಕಿದರೆ ಮತ್ತೆ ನಿಮಗೆ ಅದು ಸರಿ ಸಿಕ್ಕುವುದಿಲ್ಲ, ಟೇಸ್ಟ್ ಸಹ ಒಳ್ಳೆಯದಾಗೋದಿಲ್ಲ. ಸೊ ಸರಿ ಮಿಕ್ಸ್ ಮಾಡಬೇಕು ಇದನ್ನು. ಕೈ ಯೂಸ್ ಮಾಡ್ಬೋದು, ಬಟ್ ಮೂಡಿಲ್ಲ. ಹೌದಲ್ಲ, ಮೀನಿಗೆ ಹಾಕುವಾಗ ಕೈ ಯೂಸ್ ಮಾಡಬೇಕು, ಅದಕ್ಕೆ ನಾನು ಕೈ ಯೂಸ್ ಮಾಡ್ತೇನೆ. ನೋಡಿ ಈಗ ಒಳ್ಳೆದಾಯಿತು ಪೇಸ್ಟ್. ಇದು ಇಷ್ಟು ಮೀನಿಗೆ ಜಾಸ್ತಿ ಆಗ್ತದ ಕಮ್ಮಿ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ನೋಡಲಿಕ್ಕೆ ಚಂದ ಕಾಣ್ತದೆ. ಅಲ್ಲ, ಬಟ್ ನಾನು ಹುಡಿ ಜಾಸ್ತಿ ಹಾಕಿದ್ದಾನಲ್ಲ, ಸ್ಪೈಸಸ್. ಸೊ ನೋಡ, ಇದನ್ನು ಫಸ್ಟ್ ಈ ಮೀನನ್ನು ತೆಗೆದು ಬೂತಾಯನ್ನು ನಾವು ಸ್ವಲ್ಪ ಹಾಕುವ, ಹಾಗೆ ಕಾಣ್ತದೆ ನೋಡುವ, ಆಯಿತಾ? ಹಾಂ, ಮತ್ತಿ ಫ್ರೈ ಅಂದರೆ ಮಲಯಾಳಿಯಲ್ಲಿ, ಕನ್ನಡದಲ್ಲಿ ಬೂತಾಯಿ ಫ್ರೈ. ಈಗ ನಾವು ಬಂಗುಡೆಯನ್ನು ಸಹ ಚಂದ ಮಾಡಿ ಕೋಟ್ ಮಾಡುವ. ಬಂಗುಡೆ ದೊಡ್ಡ ಮೀನಲ್ಲ ಇದು, ಬೇಕಾದ್ರೆ ನೀವು ಕಟ್ ಮಾಡಿ ಮಾಡ್ಬೋದು, ಬಟ್ ಬಂಗುಡೆ ಫ್ರೈ ಅಂತ ಹೇಳುವಾಗ ನೀವು ನೋಡಿ, ಇದು ಗ್ಯಾಪಲ್ಲೆಲ್ಲ ಚಂದ ಮಾಡಿ ಈ ಬೆರಳಾಕಿ ಚಂದ ಮಾಡಿ ಅದನ್ನು ಕೋಟ್ ಮಾಡಬೇಕಾಯ್ತಾ? ಈಗ ಗಮ್ಮತ್ತು ಅಂತಂದರೆ, ಈಗ ಕೆಲವರು ಯೋಚಿಸ್ಬೋದು, ಇವರೆಲ್ಲ ಯಾಕೆ ಇದು ರೆಸಿಪಿ ಮಾಡ್ತಿದ್ದಾರೆ? ರೆಸಿಪಿ ಮಾಡೋದಲ್ಲ, ಇದೊಂದು ಗಮ್ಮತ್ತು, ಗೊತ್ತಾಯ್ತಾ? ಈಗ ಅಲ್ಲಿ ಜಾಸ್ತಿ ಮೀನು ಉಳಿದಿದೆ, ಅದು ನಾವು ತೋರಿಸ್ತೇವೆ, ಅದು ಕೂಡ, ಗೊತ್ತಾಯ್ತಾ? ನಾವು ಇಲ್ಲಿ ಸ್ಪೆಷಲಿಸ್ಟ್ ಅಲ್ಲ, ನಾವೆಲ್ಲ ಕಲಿಯೋದು, ನಾವೆಲ್ಲ ನಿಮ್ಮೊಟ್ಟಿಗೆ ಕಲಿಯುವ, ಆಯಿತಾ? ಎಲ್ಲರೊಟ್ಟಿಗೆ ಕಲಿಯುವ, ಆಯಿತಾ? ಈಗ ಲಾಸ್ಟ್ ಸ್ವಲ್ಪ ಫಿಶನ್ನು ನಾನು ಹೀಗೆ ಇಡ್ತೇನೆ. ಎಷ್ಟು ಚಂದ ಮಾಡಿ ಆಯ್ತು ನೋಡಿ. ಇದೆಲ್ಲ ನಾವು ಒಂದೇ ದಿನದಲ್ಲಿ ತಿನ್ನೋದಲ್ಲ, ಆಯಿತಾ? ಅಷ್ಟೆಲ್ಲ ತಿನ್ನಲಿಕ್ಕೆ ಆಗೋದಿಲ್ಲ ನಮಗೆ. ಇಲ್ಲ, ನಾವು ಒಬ್ಬರು ಸಹ ತಿನ್ನೋದಲ್ಲ, ಇಬ್ಬರು ತಿನ್ನೋದು. ಸೊ ಈಗ ಇದನ್ನು ನಾವೊಂದು ಆಯ್ತಾಯ್ತು ನೋಡುವ. ನಾನು ಮಾಡಿದಲ್ಲ, ತಿನ್ನಬೇಕು ಅಲ್ಲ, ಎಷ್ಟು 1 ಗಂಟೆ ಅದನ್ನು ಹಾಗೆ ಇಡುವ, ಮತ್ತೆ ಫಿಂಗರ್ಸ್ ಕ್ರಾಸ್ಡ್, ನೋಡುವ ಎಂತ ಆಗ್ತದೆ. ಸಿ ಯು ಸೂನ್. ನಾವು ಕೊಕೊನಟ್ ಆಯಿಲ್ ಯೂಸ್ ಮಾಡ್ತೇವೆ. ಕೊಕೊನಟ್ ಆಯಿಲ್ ಯೂಸ್ ಮಾಡೋದು ಯಾಕೆಂದರೆ ಕೇರಳ ಕುಕ್ಕಿಂಗಲ್ಲಿ ಕೊಕೊನಟ್ ಆಯಿಲೇ ಯಾವಾಗಲೂ ಜಾಸ್ತಿ ಯೂಸ್ ಮಾಡಬೇಕು. ಸೊ ನಾವು ಕೊಕೊನಟ್ ಆಯಿಲ್ ಮೇ ಬಿ 3 ಟೇಬಲ್ ಸ್ಪೂನ್ ಯೂಸ್ ಮಾಡ್ತೇವೆ, ಆಯಿತಾ? 2 ಟೇಬಲ್ ಸ್ಪೂನ್ ಸಾಕು. ನಾವು ಸ್ವಲ್ಪ ಅಷ್ಟು ಎಣ್ಣೆ ಹಾಕುವಾಗ ಹೆದರಿಕೆ ಆಗ್ತದೆ ಮಾರೆ, ಆಯಿತು? ಆದರೆ ನಾನು ಒಂದು ಬಂಗುಡೆ ಹಾಕಿ ಬಿಡ್ತೇನೆ, ಓಕೆ? ಮತ್ತು ಬೂತಾಯನ್ನು ಮೆಲ್ಲ ಹಾಕಿ ಬಿಡ್ತೇನೆ. ಈಗ ಸ್ವಲ್ಪ ಕರಿ ಲೀವ್ಸನ್ನು ಹಾಕ್ತೇವೆ.
ಎಂತ ಇದು ಕರಿಬೇವಲ್ಲ, ಕರಿಬೇವನ್ನು ಹಾಕ್ತೇವೆ. ಸ್ವಲ್ಪ ಫ್ಲೇವರ್ ಕೊಡ್ತದೆ ಕರಿಬೇವು ಯಾವಾಗಲೂ. ಕರಿ ಲೀವ್ಸ್ ಅಂದರೆ ಫ್ಲೇವರ್ ಅಲ್ಲ, ಸೊ ಅದನ್ನು ಸ್ವಲ್ಪ ಸುಮ್ಮನೆ ಹಾಕಿ ಬಿಡೋದು ಹೀಗೆ, ಆಯಿತಾ. ನೋಡುವ ಹೇಗೆ ಆಗ್ತದೆ. ಮತ್ತು ಇದು ಫಿಶ್ ನಾನು ನೋಟಿಸ್ ಮಾಡಿದ್ದೇನೆ, ತುಂಬ ವರ್ಷದಿಂದ ನಾನು ಕುಕ್ಕಿಂಗ್ ಮಾಡ್ತಾ ಇದ್ದೇನಲ್ಲ, ಸೊ ನನಗೆ ಸ್ವಲ್ಪ ಗೊತ್ತುಂಟು. ಸೊ ಸ್ವಲ್ಪ ಜಾಸ್ತಿ ಟೈಮ್ ತೆಗಿತದೆ ಕುಕ್ ಮಾಡಲಿಕ್ಕೆ, ಆಯಿತಾ, ಕುಕ್ ಆಗಲಿಕ್ಕೆ. ಇದು ಯಾವುದು ಬಂಗುಡೆ ಮತ್ತು ಬೂತಾಯಿ. ಸೊ ನಾವೊಂದು 4 ನಿಮಿಷ ಒಂದು ಸೈಡಲ್ಲಿ ಹಾಕಿದರೆ ಕರೆಕ್ಟ್ ಒಳ್ಳೆ ರೋಸ್ಟ್ ಆಗಿ ಬರ್ತದೆ. ಹೇಗೆ ರೋಸ್ಟ್ ಆಗಿ ಬರ್ತದೆ, ಗೊತ್ತಾಯ್ತಾ. ಓಕೆ, ನನ್ನ ಪ್ಲೇಟ್ ನೋಡಿ ಎಷ್ಟು ಚೆಂದ ಕಾಣ್ತಿದೆ. ದಾಲ್ ಮತ್ತು ರೈಸ್, ಕೇರಳದಲ್ಲಿ ಜಾಸ್ತಿ ಇದೇ ರೈಸ್ ಯೂಸ್ ಮಾಡೋದು. ಸೊ ಈಗ ಸ್ವಲ್ಪ ಲೆಮನ್ ಸ್ಕ್ವೀಸ್ ಮಾಡ್ತಾಳೆ. ಇದು ಸೆಟ್ ಪರ್ಫೆಕ್ಟ್. ಈಗ ತಿನ್ಲಿಕ್ಕೆ ಹೋಗ್ತಾ ಇದ್ದೇನೆ. ನನಗೆ ಗೊತ್ತಿಲ್ಲ ಹೇಗೆ ಆಗ್ತದೆ. ಕರ್ಬೇವು ತಿಂದು ನೋಡಿದೆ, ಕರ್ಬೇವಾಗಿ ಉಂಟು ರೈಸ್. ನಿಮಗೆ ನೆನ್ಪುಂಟ ನಾವು ಫಸ್ಟ್ ದಿನ ವೀಡಿಯೋ ಮಾಡಿದ್ದು ದಾಲಿದು, ನೆನ್ಪುಂಟ? ಅದ್ರಾಗಿಂತ ಒಳ್ಳೇದಾಗಿದೆ ಇದು, ಸತ್ಯ. ಹೆದ್ರಿಗೆ ಆಗ್ತಾ ಉಂಟು ಮೀನು ತಿನ್ನಲಿಕ್ಕೆ. ಅದಕ್ಕೆ ಬಲಿ ಈಗ ಮಾಡಿಸ್ತೇನೆ ನಾನು. ಒಂದು 3, 2, 1. ಹತ್ತಿರ ಬಾ. ನಿನಗೆಲ್ಲ ಅವರಿಗೆ ತೋರಿಸ್ತೇನೆ ನೋಡು. ಇದು ಬಂಗುಡೆ, ಚಿಕ್ಕದು ಒಳ್ಳೇದಾಗ್ತದೆ. ಬಂಗುಡೆ ಅಲ್ಲ, ಬೂತಾಯಿ. ಬೋನ್ ತಿಂದರೆ ಜಾಸ್ತಿ ಕ್ಯಾಲ್ಸಿಯಂ ಸಿಗ್ತದೆ ಫಿಶ್. ಇದು ಮುಳ್ಳು, ಅದೇ ಮುಳ್ಳು ತಿಂದರೆ, ಗೊತ್ತಾಯ್ತಾ. ಕೆಲವೊಮ್ಮೆ ತಿಂತಾನೆ, ಕೆಲವೊಮ್ಮೆ ತಿನ್ನೋದಿಲ್ಲ. ಸೊ ನಾನೇ ತಿಂದು ಮುಗಿಸ್ತೇನೆ, ಬೇಜಾರು ಮಾಡಬೇಡಿ. ಇನ್ನೊಮ್ಮೆ ಸಿಕ್ಕುವ ನೆಕ್ಸ್ಟ್ ಅವಳ ರೆಸಿಪಿ, ಆಯಿತಾ. ಕಮೆಂಟ್ ಹಾಕಿ ನಮಗೆ ರಾಜೇಶ್ವರಿದು ರೆಸಿಪಿ ಬೇಕಂತ. ನನಗೆ ಗೊತ್ತಿಲ್ಲ, 3 ದಿನದಲ್ಲಿ ನೀನು ಮಾಡಬೇಕು, ಆಯಿತಾ. ಸರಿ, ಗುಡ್ ಬೈ ಗೈಸ್. ಮತ್ತು ಎಂತ ಹೇಳೋದು, ಯಾವುದು ಹಬ್ಬ ಬರ್ತಾ ಇದೆಯಾ? ಇಲ್ಲ, ಜಸ್ಟ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.